ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಇವತ್ತಿನ ವಿಶೇಷ ರುಚಿಕರವಾಗಿ ಆರೋಗ್ಯಕರವಾಗಿ ಪ್ರೋಟೀನ್ ರಿಚ್ ರಾತ್ರಿ ಊಟದ ರೆಸಿಪಿ, ಅಥವಾ ಇದನ್ನು ಬೆಳಗ್ಗೆ ತಿಂಡಿ ಕೂಡ ಮಾಡಿಕೊಂಡು ತಿನ್ಬೋದು. ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಟ್ಲನ್ನು ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಕಡಲೆ ಹಿಟ್ಟು, ಸೇಮ್ ಕ್ವಾಂಟಿಟಿಯಲ್ಲಿ ರವೆ, 3ರಿಂದ 4 ಚಮಚದಷ್ಟು ಅಥವಾ ಅರ್ಧ ಗ್ಲಾಸಷ್ಟು ಹುಳಿ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿರು ಮೆಣಸಿನಕಾಯಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಇದು ಚಾಪರಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಮಿಶ್ರ ತರಕಾರಿಗಳು, ಬೀನ್ಸು, ಕ್ಯಾರೆಟು, ಕ್ಯಾಬೇಜು, ಹೂಕೋಸು ಇದನ್ನೆಲ್ಲ ಉಪಯೋಗ ಮಾಡಿದ್ದೀನಿ. ಕ್ಯಾಪ್ಸಿಕಮ್ ಕೂಡ ಉಪಯೋಗ ಮಾಡ್ಬೋದು. ಅರಿಶಿನ ಸ್ವಲ್ಪ, ಇಷ್ಟ ಇದ್ದರೆ ಇದ್ರ ಜೊತೆಗೆ ಈರುಳ್ಳಿ ಕೂಡ ಹಾಕ್ಕೋಬೋದು. ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡ್ಮೇಲೆ ಹಿಟ್ಟನ್ನ ಸುಮಾರು ಒಂದು 10ರಿಂದ 15 ನಿಮಿಷದವರೆಗೂ ರೆಸ್ಟ್ ಮಾಡಕ್ಕೆ ಬಿಡಬೇಕು, ನೆನೆ ಹಾಕಿಬಿಡಬೇಕು. ಎಲ್ಲದಕ್ಕೂ ಮೊದಲು ಒಂದು ಸಲ ಕಲಿಸಿ ನೋಡಬೇಕು. ಕನ್ಸಿಸ್ಟೆನ್ಸಿ ಏನಾದರೂ ತೀರಾನೇ ಜಾಸ್ತಿ ಗಟ್ಟಿ ಇದ್ದರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು. ಈನೋ ಪೌಡರು ಸ್ವಲ್ಪ, ಇದು ಆಪ್ಷನಲ್ಲಾಗಿ ಇಟ್ಕೊಳ್ಳಿ, ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹೆಂಚು ಚೆನ್ನಾಗಿ ಕಾದಿದೆ. ಇದನ್ನು ಮಾಡಲಿಕ್ಕೆ ನಾನ್ ಸ್ಟಿಕ್ಕೇ ಬೇಕಂತೇನಿಲ್ಲ. ಯಾವ ತವ ಯಾವುದು ಹೆಂಚು ಮನೆಯಲ್ಲಿದೆ, ಕಬ್ಬಿಣದ ಕಾವಲಿ ಇದೆ, ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಸ್ವಲ್ಪ ಎಣ್ಣೆ, ತರಕಾರಿಗಳು ಜಾಸ್ತಿ ಕ್ವಾಂಟಿಟಿಯಲ್ಲಿ ಉಪಯೋಗ ಮಾಡಿರೋದ್ರಿಂದ ಸ್ವಲ್ಪ ಹೆಚ್ಚಿನೊತ್ತು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಳ್ಳೆಯದು. ಇದಾಗಿದೆ. ಇವಾಗ ಚಟ್ನಿ ಪುಡಿ, ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.